ನಮಸ್ಕಾರ. ದಿನ ಸಮಾಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನದ ಬೆಳವಣಿಗೆಗಳನ್ನ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಏನೇನಾಗಿದೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ವಿಚಾರವನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ. ಮೊದಲನೇದಾಗಿ ಕಬ್ಬಿಗೆ ಬೆಲೆ ನಿಗದಿಗೆ ಆಗ್ರಹಿಸಿ ಕಳೆದ ವಾರ ಸುಮಾರು 10 ದಿನಗಳಿಂದ ರೈತರು ಪ್ರತಿಭಟನೆ ನಡೆಸಿ ಕೊನೆಗೆ ಕಳೆದ ಶುಕ್ರವಾರ ಮುಖ್ಯಮಂತ್ರಿಗಳು ಮಾರಥಾನ್ ಸಭೆಯನ್ನ ನಡೆಸಿ ಒಂದ್ ತೀರ್ಮಾನಕ್ಕೆ ಬಂದು ಹೆಚ್ಚುವರಿಯಾಗಿ ಸರ್ಕಾರದ ಕಡೆಯಿಂದ ₹50 ಹಾಗೇನೆ ಕಾರ್ಖಾನೆ ಕಡೆಯಿಂದ ₹50 ಒಟ್ಟು ₹3,300 ಕೊಡೋದಕ್ಕೆ ತೀರ್ಮಾನ ಮಾಡಿದ್ರು. ಇದನ್ನ ಕೆಲವು ರೈತರು ಮತ್ತು ರೈತ ಸಂಘಟನೆಗಳು ಸ್ವಾಗತ ಕೂಡ ಮಾಡಿದ್ರು. ಆದ್ರೆ ಇನ್ನು ಕೆಲವು ರೈತರು ಅದನ್ನ ಸ್ವಾಗತ ಮಾಡಿರ್ಲಿಲ್ಲ. ನಮ್ಗೆ ₹3,500 ಕೊಡ್ಲೇಬೇಕು ಅಂತ ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಿದ್ರು. ಗಮನಿಸ್ಬೇಕು ನಾವು ಅದು ಅಂದ್ರೆ ಈ ದೊಡ್ಡ ಹೋರಾಟ ಆಗಿತ್ತು ಬೆಳಗಾವಿಯ ಗುರ್ಲಾಪುರ ಕ್ರಾಸ್ ಬಳಿಯಲ್ಲಿ. ಆದ್ರೆ ಈಗ ₹3,500 ಕೊಡ್ಬೇಕು ಅಂತ ಹೆಚ್ಚು ಪ್ರತಿಭಟನೆ ಆಗ್ತಾ ಇದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ. ಇದೇ ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಇವತ್ತು ಒಂದು ಆಗಬಾರದ ಘಟನೆ ಆಗಿದೆ. ಒಂದು ಕಾರ್ಖಾನೆಗೆ ಕಬ್ಬನ್ನ ತಗೊಂಡ್ ಬಂದ ಸಂದರ್ಭದಲ್ಲಿ ರೈತರು ಅಂದ್ರೆ ಸರ್ಕಾರ ಏನ್ ನಿಗದಿಪಡಿಸಿತ್ತು ₹3,300 ಅದನ್ನ ಕೊಡ್ತಾರೆ ಅಂತ ಹೇಳಿ ಕಾರ್ಖಾನೆ ಕೂಡ ಓಪನ್ ಆಗಿತ್ತು. ಆ ಸಂದರ್ಭದಲ್ಲಿ ಕಬ್ಬನ್ನ ತಗೊಂಡ್ ಬಂದಿದ್ರು. ಈ ಕಬ್ಬನ್ನ ತಗೊಂಡ್ ಬಂದ ಕಾರಣಕ್ಕಾಗಿ ಸಿಟ್ಟಿಗೆದ್ದಂತ ಕೆಲವು ಮಂದಿ ಅದಕ್ಕೆ ಬೆಂಕಿ ಹಾಕಿದ್ದಾರೆ. ಕಬ್ಬಿಗೆ ಬೆಂಕಿ ಕೊಟ್ಟಿದ್ದಾರೆ. ಟ್ರಾಕ್ಟರ್‌ಗಳು, ಟ್ರಾಲಿಗಳು ಎಲ್ಲವೂ ಬೆಂಕಿಗೆ ಆಹುತಿಯಾಗಿದೆ. ಆಕಾಶದ ಎತ್ತರಕ್ಕೆ ಬೆಂಕಿ ಚಿಮ್ಮಿತ್ತು. ಆ ರೀತಿಯಲ್ಲಿ ಬೆಂಕಿ ಒಟ್ಟೊಟ್ಟಿಗೆ ಹಾಕಿದೆ. ಸುಮಾರು 100ಕ್ಕಿಂತ ಹೆಚ್ಚಿನ ಕಬ್ಬು ತುಂಬಿದಂತ ಟ್ರಾಲಿ ಮತ್ತು ಟ್ರಾಕ್ಟರ್‌ಗಳಿಗೆ ಬೆಂಕಿಯನ್ನ ಹಚ್ಚಲಾಗಿದೆ. ಇದರಿಂದ ರೈತರು ಕಣ್ಣೀರಾಗಿದ್ದಾರೆ. ವರ್ಷವಿಡೀ ಕಷ್ಟಪಟ್ಟು ಬೆಳೆದಂತಹ ಬೆಳೆ ತಮ್ಮ ಕಣ್ಣೆದುರಲ್ಲೇ ಬೆಂಕಿಗೆ ಆಹುತಿಯಾಗಿದ್ರೆ ಯಾವ ರೈತ ಕೂಡ ಅದನ್ನ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ? ಇಷ್ಟು ದಿನ ಸರ್ಕಾರದ ಜೊತೆ ಹೋರಾಟವನ್ನ ನಡೆಸಿದ್ರು. ಕೊನೆಗೆ ಒಂದ್ ₹100 ಜಾಸ್ತಿ ಆಯ್ತು. ಈ ಸಂದರ್ಭದಲ್ಲಾದ್ರೂ ಅದು ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮಾರ್ಬಿಟ್ಟು ಏನೋ ಈ ವರ್ಷದಲ್ಲಿ ನಾವು ಸ್ವಲ್ಪ ಒಂದ್ ಜೀವನವನ್ನ ಸಾಗಿಸೋದಕ್ಕೆ ಉಪಕಾರ ಆಗತ್ತೆ ಅಂತ ರೈತರು ಕಾದಿದ್ರು. ಅಂತಹ ರೈತರ ಬದುಕಿಗೆ ಕೊಳ್ಳಿ ಇಟ್ಟಿದ್ದಾರೆ. ಆದ್ರೆ ಇಲ್ಲಿ ಪ್ರಶ್ನೆ ಇರೋದೇನು ಅಂತಂದ್ರೆ ಇವರನ್ನ ರೈತರು ಅಂತ ಕರಿಬೇಕಾ ಅಂತ ಪ್ರತಿಭಟನೆ ನಡೆಸ್ತಿದ್ದವರು ಅಂತ ನಾವ್ ಹೇಳ್ಬಹುದು. ಆದ್ರೆ ರೈತರೇ ಆಗಿದ್ದಾರೆ. ಯಾಕಂದ್ರೆ ಯಾವ ರೈತ ಕೂಡ ಈಗ ಸರ್ಕಾರಿ ವಾಹನಗಳಿಗೋ ಅಥವಾ ಮುಖ್ಯಮಂತ್ರಿಗಳಿಗೋ ಅಥವಾ ಸಚಿವರುಗಳಿಗೋ ಘೇರಾವ್ ಹಾಕೋದು, ಕಪ್ಪು ಪಟ್ಟಿಯನ್ನು ಪ್ರದರ್ಶನ ಮಾಡೋದು, ಅವ್ರಿಗೆ ಚಪ್ಪಲಿ ಎಸೆಯೋದು ಇದೆಲ್ಲವನ್ನ ಮಾಡ್ತಾರೆ. ಯಾಕೆಂದ್ರೆ ಅವರ ಒಳಗಿನ ಆಕ್ರೋಶ ಆತರ ಇರತ್ತೆ. ಆದ್ರೆ ಅವರು ಬೆಳೆದಂತ ಬೆಳೆಗೆ ಬೆಂಕಿ ಹಾಕೋ ಕೆಲಸವನ್ನ ಯಾವ ನಿಜವಾದ ರೈತ ಕೂಡ ಮಾಡೋದಿಲ್ಲ. ಯಾಕೆಂದ್ರೆ ಆತನಿಗೆ ಗೊತ್ತಿರತ್ತೆ ಆ ಬೆಳೆಯ ಮಹತ್ವ ಏನು, ಆ ಬೆಳೆಯೋದಕ್ಕೆ ತಾನು ಎಷ್ಟು ದಿನ, ಎಷ್ಟು ವರ್ಷ, ಎಷ್ಟು ತಿಂಗಳು ಕಷ್ಟಪಟ್ಟಿರ್ತೀನಿ, ಅದನ್ನ ಇಲ್ಲಿ ತನಕ ತಗೊಂಡ್ಬರಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಮತ್ತ್ ಅದನ್ನೇನಾದ್ರೂ ಬೆಂಕಿ ಹಾಕಿದ್ರೆ ತನ್ನ ಒಂದು ಕೃಷಿ ಸಮುದಾಯದವರೇ ತಗೊಂಡ್ಬಂದಿರುವಂತ ಅದಕ್ಕೆ ಬೆಂಕಿಯನ್ನ ಹಾಕಿದ್ರೆ ಆತನ ಜೀವನದ ಮೇಲೆ ಏನಾಗುತ್ತೆ ಪರಿಣಾಮ? ಎಷ್ಟೋ ಜನ ಆತ್ಮಹತ್ಯೆಗೂ ಕೂಡ ಶರಣಾಗ್ಬೋದು. ಯಾಕೆಂದ್ರೆ ಇಡೀ ಬದುಕಿ ಅವ್ರ ಅದ್ರಲ್ಲಿ ಇರತ್ತೆ. ಒಂದು ವರ್ಷದ ಬೆಳೆಯಲ್ಲಿ ಇರತ್ತೆ. ಒಂದು ವರ್ಷ ನೆಕ್ಸ್ಟ್ ಒಂದ್ ವರ್ಷ ಅವರು ಸರ್ವೈವ್ ಆಗ್ಬೇಕು, ಬದುಕ್ಬೇಕು ಅಂತಂದ್ರೆ ಈ ಬೆಳೆ ಮುಖ್ಯ ಆಗಿರತ್ತೆ. ಅಂತಹ ಬೆಳೆಗೆ ಅಲ್ಲಿ ಬೆಂಕಿ ಹಾಕಿ ಒಂದು ದೌರ್ಜನ್ಯವನ್ನ ಮೆರೀತಾರೆ ಅಂತಂದ್ರೆ ಇವ್ರನ್ನ ಯಾವ ಸೀಮೆ ರೈತರು ಅಂತ ಕರಿಬೇಕೋ ಗೊತ್ತಿಲ್ಲ. ಇದನ್ನೇ ಅಲ್ಲಿನ ರೈತ ಸಂಘಟನೆಗಳು ಮತ್ತು ಹಲವಾರು ಮಂದಿ ರೈತರು ಈ ಯಾವ ಬೆಳೆಯನ್ನ ಕಳ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಬಹಳ ಆಕ್ರೋಶಿತರಾಗಿ ನುಡಿತಾ ಇದ್ರು. ಇವ್ರು ಯಾವ ಕಾರಣಕ್ಕೂ ರೈತರಲ್ಲ, ರೈತರಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಅವ್ರ ಆಕ್ರೋಶ ಏನೇ ಇರ್ಬೋದು ಅಥವಾ ಅವ್ರ ಹೋರಾಟ ಸರಿಯಾಗೇ ಇರ್ಬೋದು. ಆದ್ರೆ ಅದನ್ನ ಕೇಳೋದಕ್ಕೆ, ಅದನ್ನ ಮಾಡೋದಕ್ಕೆ ಬೇರೆ ಮಾರ್ಗಗಳಿರತ್ತೆ. ಈಗ ಸರ್ಕಾರ ರೈತರಿಗೆ ಪರಿಹಾರ ಕೊಡ್ಬೋದು. ಈಗ ಬೆಳೆ ಕಳ್ಕೊಂಡಿದಾರಲ್ಲ, ಬೆಂಕಿ ಹೊತ್ಕೊಂಡು ಉರಿತಲ್ಲ, ಅದಕ್ಕೆ ಬೆಳೆ ವಿಮೆ ಅಂತಾನು, ನಷ್ಟ ಪರಿಹಾರ ಅಂತಾನು ಕೊಡ್ಬೋದು. ಆದ್ರೆ ಕಬ್ಬಿನ ಬೆಳೆಗೆ ಅವ್ರಿಗೆ ಬೆಲೆ ಸಿಕ್ತಿತ್ತಲ್ಲ, ಆ ಬೆಲೆಯಂತೂ ಸರ್ಕಾರ ಕೊಡೋಕ್ ಆಗೋದಿಲ್ಲ. ವಿಮಾ ಕಂಪನಿಗಳು ಕೂಡ ಅದನ್ನ ಕೊಡೋದಿಲ್ಲ. ಹಾಗಿದ್ದಾಗ ಅವರ ನಷ್ಟವನ್ನ ತುಂಬಿಕೊಡೋರು ಬೆಂಕಿ ಹಚ್ಚೋರು ಏನಾದ್ರು ತುಂಬಿಕೊಡ್ತಾರ? ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಹೇಳ್ತಾರೆ, ಇದಕ್ಕೆ ಯಾವ್ದೋ ಒಂದು ಕಿಡಿಗೇಡಿಗಳು ಮಾಡಿದ್ದಾರೆ. ಇದನ್ನ ಯಾವ ರೈತರು ಕೂಡ ಇದನ್ನ ಮಾಡೋದಿಲ್ಲ. ನಾನಂತೂ ನಂಬೋದಿಲ್ಲ ಇದನ್ನ ರೈತರು ಮಾಡಿದ್ದಾರೆ ಅಂತ. ಇದ್ರ ಬಗ್ಗೆ ತನಿಖೆ ಆಗತ್ತೆ ಅಂತ ಬಹಳ ಆಕ್ರೋಶಿತರಾಗಿ ಅಲ್ಲಿನ ರೈತರು ಮಾತಾಡ್ತಿದ್ದಾರೆ. ಜಿಲ್ಲಾಧಿಕಾರಿಗಳು ಮನವಿ ಮಾಡ್ಕೊಂಡ್ರು. ಬೇರೆ ಎಲ್ರೂ ಮನವಿ ಮಾಡ್ಕೊಂಡ್ರು. ಸರ್ಕಾರ ಕೂಡ ಏನೋ ಒಂದ್ ತೀರ್ಮಾನಕ್ಕೆ ಬಂತು. ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಲಿಲ್ಲ. ಕೊನೆ ಮುಖ್ಯಮಂತ್ರಿಗಳು ಒಂದ್ ರೀತಿ ದಂಡ ಹಿಡ್ಕೊಂಡವ್ರಂತೆ. ನೀವು ಕೊಡ್ಲೇಬೇಕು ₹50 ಕೊಡದೇ ಇದ್ರೆ ನಾವು ಬಿಡೋದಿಲ್ಲ. ನಿಮ್ ಸರ್ಕಾರದ ಬೆಂಬಲ ಬೇಕೋ ಬೇಡ್ವೋ ಅಂತ ಒಂದ್ ರೀತಿ ಬೆದರಿಕೆಯನ್ನ ಹಾಕೋ ರೀತಿಯಲ್ಲಿ ಅವರು ರೈತರ ಪರವಾಗಿ ನಿಂತ್ಕೊಳ್ರು. ಅವ್ರು ಕೇಳ್ತಿರೋದು ಸರಿಯಾಗಿ ಇರ್ಬೋದು. ಅಂದ್ರೆ ಕಬ್ಬಿಗೆ ಈಗ ಸಿಕ್ತಿರುವಂತಹ ಬೆಲೆ ಮತ್ತು ಅದು ಬೇರೆ ಬೇರೆ ಬೈ ಪ್ರಾಡಕ್ಟ್ಸ್ ಆಗಿ ಹೋಗುವ ಸಂದರ್ಭದಲ್ಲಿ ಅದರ ಅಂತಿಮವಾದಂತ ಬೆಲೆ ಏನಿದೆ ಅದಕ್ಕೆ ಸಮನಾಗಿ ಇಲ್ಲದೆ ಇರ್ಬೋದು. ಅದು ನಿರಂತರವಾದ ಒಂದು ಹೋರಾಟ ಬೇಕಾಗುತ್ತೆ, ಚಳುವಳಿ ಬೇಕಾಗುತ್ತೆ ಮತ್ತು ಬೆಲೆ ನಿಗದಿ ಮಾಡೋದು ರಾಜ್ಯ ಸರ್ಕಾರದ ಮೇಲಿಲ್ಲ, ಕೇಂದ್ರ ಸರ್ಕಾರದ ತೀರ್ಮಾನ ಆಗ್ಬೇಕು. ಅದಕ್ಕೊಂದು ಒತ್ತಡ ಬೇಕು. ಸಂಘಟಿತರಾಗ್ಲಿ, ಹೋರಾಟ ಮಾಡ್ಲಿ, ಬೆಳೆಗೆ ಸರಿಯಾದ ಬೆಲೆಯನ್ನ ಪಡ್ಕೊಳ್ಳಿ. ಅದನ್ನ ಬಿಟ್ಟು ತಮ್ಮ ಸಹೋದ್ಯೋಗಿಗಳು ಅಥವಾ ಸಹವರ್ತಿಗಳಂತಾನೆ ಕರಿಬಹುದು. ಅವರು ಕೂಡ ರೈತರೇ. ಅವರ ಬದುಕನ್ನ ಬೀದಿಗೆ ತಂದ್ರೆ ಇಂಥವ್ರಿಗೆ ಏನ್ ಸಿಗತ್ತೆ? ಇಂಥವ್ರಿಗೇನು ಒಂದ್ ರೀತಿ ವಿಕೃತ ಆನಂದ ಸಿಗ್ಬೋದೇನೋ, ಅದನ್ನ ಬಿಟ್ಟು ಬೇರೆ ಏನೂ ಸಿಗೋಕ್ಕಾಗೋದಿಲ್ಲ. ಮೊನ್ನೆ ಗುರ್ಲಾಪುರ ಕ್ರಾಸ್ ಬಳಿಯಲ್ಲೂ ಸ್ವಲ್ಪ ಒಂದ್ ಘಟನೆಗಳಾಯ್ತು. ಅಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ರು. ಜೊತೆಗೆ ವಾಹನಗಳಿಗೆ ಬೆಂಕಿ ಹಚ್ಚಿದ್ರು. ಇವರನ್ನ ನಾವು ಕಿಡಿಗೇಡಿಗಳು ಅಂತ ಕರೆಯೋಕ್ ಆಗೋದಿಲ್ಲ. ಆಕ್ರೋಶ ಇತ್ತು. ಸರ್ಕಾರ ಯಾಕೆ ಕೊಡೋದಿಲ್ಲ ಅಂತ. ಆ ಆಕ್ರೋಶದ ಭರದಲ್ಲಿ ಹಾಗ್ ಮಾಡಿದ್ರು ಅಂತ ಒಂದ್ ಹಂತಕ್ಕೆ ಅದನ್ನ ಒಪ್ಕೊಳ್ಬಹುದು. ಅವರನ್ನ ಕಿಡಿಗೇಡಿಗಳು ಅಂತ ಕರೆಯೋಕ್ ಆಗೋದಿಲ್ಲ. ಆದ್ರೆ ಬೆಳೆದ ಬೆಳೆಗೆ ಬೆಳೆದು ನಿಂತು ಕಟಾವ್ ಮಾಡ್ಕೊಂಡು ಕಾರ್ಖಾನೆ ತನಕ
ನಿಲ್ಸಿದ್ದಂತ ಆ ಕಬ್ಬಿಗೆ ಬೆಂಕಿ ಹಾಕ್ತಾರೆ, ಆ ವಾಹನಗಳಿಗೆ ಬೆಂಕಿ ಹಾಕ್ತಾರೆ ಅಂತಂದ್ರೆ ಇವ್ರು ನಿಜಕ್ಕೂ ಮನುಷ್ಯತ್ವ ಇರುವಂತ ಮನುಷ್ಯರು ಖಂಡಿತವಾಗಿಯೂ ಅಲ್ಲ. ಅವ್ರ ಜೊತೆ ಮಾತಾಡ್ಬೋದಾಗಿತ್ತು. ನಾವು ಹೋರಾಟ ಮಾಡ್ತೀವಿ, ನೀವು ಕೊಡಬೇಡಿ, ನೀವು ಕೊಡೋದೇ ಬೇರೆ ಕ್ರಮವನ್ನ ತಗೋತೀವಿ ಅಂತ, ಅಥವಾ ಬೇರೆ ರೀತಿಯಲ್ಲಿ ಅವರ ಮನವೊಲಿಸಬಹುದಾಗಿತ್ತು. ಏನನ್ನೂ ಮಾಡದೆ ಅದೇ ಬೆಳೆಗೆ ಬೆಂಕಿ ಹಚ್ಚೋದ್ರ ಮುಖಾಂತರವಾಗಿ ಅವರ ದುಷ್ಟತನವನ್ನ ಮೆರೆದಿದ್ದಾರೆ. ಬೆಂಕಿ ಹಚ್ಚಿದ್ ಯಾರೇ ಆಗ್ಲಿ ಅವರನ್ನ ರೈತರು ಅಂತ ಪರಿಗಣಿಸಿ, ಅವರನ್ನ ಕಿಡಿಗೇಡಿಗಳು ಅಂತ ಪರಿಗಣಿಸಿ ಅವ್ರ ವಿರುದ್ಧ ಕ್ರಮ ಆಗ್ಬೇಕು. ಹೋರಾಟ ಮಾಡಿ, ಹೋರಾಟ ಸರಿಯಾದದ್ದೇ ಇರಬಹುದು, ಆದ್ರೆ ಈ ಸಂದರ್ಭದಲ್ಲಿ ಆ ರೈತರ ಮೇಲೆ ಈ ತರ ದೌರ್ಜನ್ಯ ಎಸಗೋದು ಖಂಡಿತವಾದ ಸರಿಯಾದ ಮಾರ್ಗ ಅಲ್ಲ. ತಮ್ಮ ಇಡೀ ಬೆಳೆಯನ್ನ ಅವ್ರು ಕಳ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿನೇ ಕಣ್ಣೀರ್ ಹಾಕ್ತಿದ್ದಾರೆ. ಸರ್ಕಾರ ಈಗ ತುರ್ತು ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಹೊರಟಿದೆ. ಮುಖ್ಯಮಂತ್ರಿಗಳು ಕೂಡ ದೂರವಾಣಿಯಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಅಲ್ಲಿ ಸದ್ಯದ ಪರಿಸ್ಥಿತಿಯನ್ನು ನಿಭಾಯಿಸುವ ಕಡೆಗೆ ಹೋಗ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಕೂಡ ಸೇರಿದ್ದಾರೆ. ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಂತ ನೋಡ್ಬೇಕು. ಆದ್ರೆ ಈಗ ಯಾರು ಬೆಳೆಯನ್ನ ಕಳ್ಕೊಂಡಿದ್ದಾರೆ ಆ ರೈತರ ಜೊತೆಗೆ ಸರ್ಕಾರ ನಿಲ್ಬೇಕಾಗುತ್ತೆ. ಅವ್ರು ತಪ್ಪಿಲ್ಲ. ಸರ್ಕಾರ ಏನ್ ಬೆಲೆ ನಿಗದಿ ಮಾಡಿತ್ತು ಅದನ್ನ ಕೊಡೋದಕ್ಕೆ ಅಂತಾನೆ ಅವ್ರು ಬಂದಿದ್ರು. ಈ ಸಂದರ್ಭದಲ್ಲಿ ಈ ತರದ ಘಟನೆ ಆಗಿದೆ. ಅವರ ಬದುಕು ಮೂಡಾಬಟ್ಟೆ ಆಗುತ್ತೆ, ಅವ್ರ ಬದುಕು ಬೀದಿ ಬೀಳತ್ತೆ. ಅವ್ರ ಪರವಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ ನಿಂತ್ಕೊಳ್ಬೇಕಾಗಿದೆ. ಅವರಿಗೆ ಸಹಾಯ ಹಸ್ತವನ್ನ ಚಾಚಬೇಕಾಗಿದೆ.